ಪರತರನಾದ ಭಗವಂತನನ್ನು ಬಿಟ್ಟು ಬೇರೆ ಯಾರಿಗೂ ನಮಸ್ಕರಿಸುವುದಿಲ್ಲ. ಪದ್ಯ ಫಸ್ಟಿಂದ ಹೇಳಬೇಕು, ನಾನು ಹೇಳಿದ್ದನ್ನು ನೀನು ಭಾಷಾಂತರ ಮಾಡುವುದಲ್ಲ. ಆ ಪದ್ಯದ ಸ್ಟಾರ್ಟಿಂಗ್ ಮುಂದೆ ಇಡೀ ಮಧ್ವನಾಮ ಜಯ ಜಯ ಜಗತ್ರಾಣ ಅಂತ ಶುರು ಮಾಡಿದರೆ ಆ ಪದ್ಯ ಬರ್ತದಲ್ಲ. ಪರತರನಾದ ಭಗವಂತನನ್ನು ಬಿಟ್ಟು ಬೇರೆ ಯಾರಿಗೂ ನಮಸ್ಕರಿಸುವುದಿಲ್ಲ. ಯಾವ ಭಾಗದಲ್ಲಿ ಬರ್ತದೆ ಮಧ್ವನಾಮದಲ್ಲಿ? ವಾಯು ಅವತಾರ. ವಾಯುದೇವರ ವರ್ಣನಾ ಭಾಗದಲ್ಲಿ ಬರ್ತದೆ. ಯಾರು ಹೇಳ್ತೀರಿ? ಸುರರೊಳಗೆ ನರರೊಳಗೆ ಸರ್ವಭೂತಗಳೊಳಗೆ ಪರತರ ನೆನೆಸಿ ನಿಯಾಮಿಸಿ ನೆಲೆಸಿ. ಸುರರೊಳಗೆ ನರರೊಳಗೆ ಸರ್ವಭೂತಗಳೊಳಗೆ ಪರತರ ನೆನೆಸಿ ನಿಯಾಮಿಸಿ ನೆಲೆಸಿಹ. ಕೃಷ್ಣ ಯಮುನಾ ಯಮುನಾಟಿ ಬಸರೆ ಆನ್ಸರ್ ಅಂತೂ ಅವರೇ ಅಲ್ಲ ಮಾಡಿದ್ದು, ಅವರಿಗೆ ಮಾರ್ಕಿನ. ಅಂತ್ಯಾಕ್ಷರಿ ಅಂತ್ಯಾಕ್ಷರಿ ಆ್ಯಸ್ ಯೂಶುವಲ್ ನಿಮಗೆ ಗೊತ್ತಿದ್ದಂತೆ ಅಂತ್ಯಾಕ್ಷರಿ ಅಕ್ಷರದ ಆ ವರ್ಡ್ ಕಡಿ ಅಕ್ಷರವನ್ನು ತಗೊಂಡು ಮುಂದಿನವರು ಹಾಡಬೇಕು. ಯಾರಿಗೆ ಚೆನ್ನಾಗಿ ಹಾಡುಗಳು ಬರ್ತದೆ ಅವ್ರ ಕೈಯಲ್ಲಿ ಮೈಕ್ ಇಟ್ಕೊಳ್ಳಿ. ಹಾಡು ಚೆನ್ನಾಗಿ ಅನ್ನೋದಕ್ಕಿಂತ ಯಾರಿಗೆ ಎಷ್ಟು ಹಾಡುಗಳು ಬರ್ತದೆ ಅವ್ರ ಕೈಯಲ್ಲೇ ಮೈಕ್ ಇಟ್ಕೊಳ್ಳಿ. ವಿಠಲ ಸಲಹೋ ಸ್ವಾಮಿ, ವಿಠಲ ಸಲಹೋ ಸ್ವಾಮಿ. ಮಾ ಅದು ಮೀ ಆಗಲಿ ಮೋ ಆಗಲಿ. ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾಸನ ರಾಣಿಗೆ, ಶುದ್ಧ ಸ್ನಾನವ ಮಾಡಿ ನದಿಯೋಳು ವಜ್ರಪೀಠ. ನದಿಯೋಳು ಲ ಳ ನೋಡಬೇಡ್ರಿ. ಅಷ್ಟೇ. ಲ ಪಾಸ್. ಲಕ್ಷ್ಮೀಕಾಂತ ಬಾರೋ ಶುಭ ಲಕ್ಷಣವಂತ ಬಾರೋ. ನೀವು ತಲೆ ಹೋಗಿಸೋದಿಲ್ಲ, ನಾ ಹೇಳೋ ತನಕ ಹಾಡ್ಬೇಕು, ನಾನು ನಿಂದ್ರಿಸ್ತೀನಿ. ಪಕ್ಷಿ ವಾಹನ ಏರಿದವನೇ ಪಾವನ ಮೂರ್ತಿ ಬಾರೋ ಬಾರೋ ಲಕ್ಷ್ಮೀಕಾಂತ ಬಾರೋ. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. ಸ ಸ ಸಿ ಸಿ ಸು ಸು ಏನು ಹೇಳ್ತೀವೋ ಹೇಳು. ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆಳಗಿರೋ, ದುರಿತದರಿದ ಪೊರವ ವಿಜಯ ಗುರುಗಳೆಂಬರ. ರಾಮ ರಾಮ ಎಂಬರಡಕ್ಷರ ಪ್ರೇಮತಿ ಸಲಹಿತು ಸುಜನರ. ನಾರಾಯಣ ನೆನೆ ಮನವೇ ನಾರಾಯಣ ನೆನೆ. ಫಸ್ಟ್ ಆಯ್ ಹಂಗಂದ್ರೆ ಟೆನ್ಷನ್ ಆಗೋಗ್ತದೆ. ನಾರಾಯಣ ನಾರಾಯಣ ಗೋವಿಂದ ಹರಿ ನಾರಾಯಣ ನಾರಾಯಣ ಗೋವಿಂದ. ದಾ ಎಷ್ಟು ಹಾಡಿದೆ? ದಾ ದಾ ಸರಿ. ದಾಸರೆಂದರೆ ಪುರಂದರ. ಹಾಡಬೇಕು ಶ್ಲೋಕ ಅಲ್ಲ, ಹಾಡಬೇಕು. ದಾಸರಂದರೆ ಪುರಂದರ ದಾಸರಯ್ಯ ವಸುದೇವ. ವಾರಿ ಜಲಯಪತೆ ವಾರಿ ಜನಾಭನೆ ವಾರಿ ಜಭವ ಪಿತ ವಾರಿ ಜನೇತ್ರನೆ ವಾರಿ ಜಮಿತ್ರ ಅಪಾರ ಪ್ರಭಾವನೆ ವಾರಿ ಜಾಂಡದ ಕಾರಣ ದೊರೆಯೇ. ಅದು ಹಾಡು ಸ್ಟಾರ್ಟಿಂಗ್ ಅಲ್ಲ, ಇಂಥ ಚೀಟಿಂಗ್ ಮಾಡ್ಲಿಕ್ಕೆ ಬರಲ್ಲ. ಅವ್ರು ಹಿಡ್ದಾರ ನೋಡ್ರಿ ಕರೆಕ್ಟಾಗಿ. ಹಾಡು ಸ್ಟಾರ್ಟಿಂಗ್ ಹಂಗೆ ಹಿಡಿಯಲ್ಲ. ಬಾರಯ್ಯ ಅಂತ ಪಲ್ಲವಿ. ವೆಂಕಟರಮಣನೆ ಬಾರೋ ಶೇಷಾಚಲವಾಸನೆ ಬಾರೋ
ಪಂಕಜನಾಭ ಪರಮ ಪವಿತ್ರ ಶಂಕರ ಮಿತ್ರನೆ ಬಾರೋ. ರಾಮ 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 ಜಯ ರಾಮ 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 ದಶರಥ ನಂದನ ರಾಮ ರಾಮ. ಯಾವ ದೇವ್ರ ನಾಮ ಇಲ್ಲಿ? ಯಾರ ಅಂಕಿತ ಇದು? ಅಂಕಿತ ಯಾರ ಅಂಕಿತ? ಅಂಕಿತ ರಾ ಬೇರೆ. ರಾಮನಾಮವೆಂಬು ನಾಮವ ನೆನೆದರೆ ಭಯವಿಲ್ಲ ಮನಗೆ. ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ, ಶ್ರೀಮನ್ನಾರಾಯಣ ಜಗಕ್ಕೆ. ಓಕೆ, ವೆರಿ ಗುಡ್. ಸೊ ಈ ರೌಂಡಲ್ಲಿ ಗಂಗಾ 10 ಪಾಯಿಂಟ್ಸ್, ಯಮುನಾ 10 ಪಾಯಿಂಟ್ಸ್, ಕೃಷ್ಣ 15 ಪಾಯಿಂಟ್ಸ್ ಆ್ಯಂಡ್ ಕಾವೇರಿ 15 ಪಾಯಿಂಟ್ಸ್. ಆ್ಯಕ್ಚುಲಿ ಲಾಸ್ಟ್ ಇದು ಕೊಟ್ಟಿರಬಾರ್ದು. ಹಾಂ, ಭಾಳ ಟೈಮ್ ತೊಗೊಂಡಿರಿ. ಸೊ ರೌಂಡ್ 6, 2 ವರ್ಷ ಪಾಠದಲ್ಲಿ ಆಲ್ಮೋಸ್ಟ್ ಆಗಿದ್ದ ಸಿದ್ಧಾಂತದ ವಿಷಯ, ಅಂದರೆ ಅದು ತಾತ್ಪರ್ಯನಿರ್ಣಯದ ವಿಷಯ ಆಗಿರಬಹುದು, ಬೇರೆ ಯಾವುದಾದ್ರೂ ರಾಮಾಯಣದ ನಿರ್ಣಯ ವಿಷಯ ಆಗಿರಬಹುದು. ಆ ಭಾಗದಿಂದ ಪ್ರಶ್ನೆ. ಬಜರ್ ರೌಂಡ್, ಬಜರನ್ನು ಇಟ್ಕೊಳ್ರಿ. ಫಸ್ಟ್ ಕಮ್ ಫಸ್ಟ್ ಸರ್ವ್. ಓಕೆ, ಯು ವಿಲ್ ಬಿ ಸರ್ವ್ಡ್. ನನಗೆ ಆನ್ಸರ್ ಉಪನ್ಯಾಸ ರೀತಿಯಲ್ಲಿ ಇಲ್ಲದೆ 3 to 4 ವರ್ಡ್ಸ್ನಲ್ಲೇ ಆನ್ಸರ್ ಬರಬೇಕು. ಯದ್ಯಪಿ ಆನ್ಸರ್ ದೊಡ್ಡದಿರ್ತದೆ, ನೀವು ಅದನ್ನು ಎಕ್ಸ್ಪ್ರೆಸ್ ಮಾಡೋ ಹೊತ್ತಿಗೆ ಇನ್ನೂ ದೊಡ್ಡದಾಗ್ತದೆ, ಆದರೆ ಅಷ್ಟು ಟೈಮ್ ಇಲ್ಲ. ಆನ್ಸರ್ 2-3 ವರ್ಡ್ಸ್ನಲ್ಲಿ ಹೇಳಬೇಕು. ಜರಾಸಂಧನನ್ನು ಕೃಷ್ಣ ಯಾಕೆ ಕೊಲ್ಲಲಿಲ್ಲ, ಸಂಹಾರ ಮಾಡಲಿಲ್ಲ? ಸಂದರ್ಭ ಬಂದರೂ ಬಜರ್. ಬಿಕಾಸ್ ಅಲ್ಲ. ಇಲ್ಲ, ಹೇಳಿ, ಇಂಗ್ಲೀಷಲ್ಲೇ ಹೇಳು. Because Krishna wanted to give the fame of killing Jarasandha to Bhima. ವೆರಿ ಗುಡ್. ಕೀರ್ತಿಯನ್ನು ಭೀಮಸೇನ ದೇವರಿಗೆ ಕೊಡೋದಕ್ಕೆ ಆ ಸಂದರ್ಭ ಬಂದರೂ ಜರಾಸಂಧನನ್ನು ಸಂಹಾರ ಮಾಡಲಿಲ್ಲ. ಆದರೆ ಜರಾಸಂಧನಿಗೆ ಅದು ಗೊತ್ತಿಲ್ಲ. ಕೃಷ್ಣ ಅಸಮರ್ಥ ಅಂತ ತಿಳಿದಿದ್ದ. ವೆರಿ ಗುಡ್. ಕ್ವೆಶ್ಚನ್ 2. ಕೃಷ್ಣ ಭೀಷ್ಮಕ ರಾಜನಿಗೆ ಸ್ವಯಂವರ ನಡೆಸಬೇಕೆಂದು ಹೇಳಿ ಭೀಷ್ಮಕ ರಾಜ ಸ್ವಯಂವರ ನಡೆಸಿದಾಗ ಯಾಕೆ ಕೃಷ್ಣ ಬಂದು ಎಚ್ಚರಿಕೆಯನ್ನು ಕೊಟ್ಟ? ವಾರ್ನಿಂಗ್ ಯಾಕೆ ಕೊಟ್ಟ? ಪ್ರೆಸ್ ಮಾಡಿದ ಮೇಲೆ ಹೇಳಿ, ಆನ್ಸರ್ ಹೇಳಬೇಕು. ಒಂದು ಸಲ ಕ್ವೆಶನ್ ನಾನು ಕ್ಲಿಯರ್ ಮಾಡ್ತೀನಿ. ಭೀಷ್ಮಕ ರಾಜ ಸ್ವಯಂವರವನ್ನು ನಡೆಸಿದ. ಅವ ಕ್ಷತ್ರಿಯ, ಭೀಷ್ಮಕ ರಾಜನ ಧರ್ಮ. ಸಮುದ್ರ ರಾಜನು ಸ್ವಯಂವರ ನಡೆಸಿದ. ರುಕ್ಮಿಣಿ ದೇವಿ ಸಾಕ್ಷಾತ್ ಲಕ್ಷ್ಮೀ ದೇವಿ ರೂಪ. ಅದಕ್ಕೆ ಮುಂದೇನು? ಅದಕ್ಕೆ ಕೃಷ್ಣ ಬಂದು ಅಲ್ಲ. ಲಕ್ಷ್ಮೀದೇವಿ ಸಾಕ್ಷಾತ್ ಕೃಷ್ಣ ಅಂತೇಳಿ ಭೀಷ್ಮಕ ರಾಜಕ್ಕೆ ಗೊತ್ತಿರೋದಿಲ್ಲ. ಅದಕ್ಕೆ ರುಕ್ಮಿಣಿ ದೇವಿ ಸಾಕ್ಷಾತ್ ಲಕ್ಷ್ಮೀ ದೇವಿ ಎಂದು ಭೀಷ್ಮಕ ರಾಜನಿಗೆ ಗೊತ್ತಿರೋದಿಲ್ಲ. ಸೀತಾ ಸ್ವಯಂವರ ಕಾಲದಲ್ಲಿ ಹಾಗೂ ವರುಣ ನಡೆಸಿದಾಗ, ಸ್ವಯಂವರ ನಡೆಸಿದಾಗೆ ಅವರೆಲ್ಲರಿಗೂ ತನ್ನ ಮಗಳು ಸಾಕ್ಷಾತ್ ಲಕ್ಷ್ಮೀ ದೇವಿ ಬಂದು ಮದುವೆ ಮಾಡಿಕೊಳ್ಳೋನು ಸಾಕ್ಷಾತ್ ಭಗವಂತ ಅಂತ ಗೊತ್ತಿತ್ತು. ಈ ಸಂದರ್ಭದಲ್ಲಿ ಅವರಿಗೆ ಗೊತ್ತಿರಲಿಲ್ಲ, ಆದ್ದರಿಂದ ಭೀಷ್ಮಕ ರಾಜ ನಡೆಸಿದ. ಗಣಪತಿಯ 2 ಹೆಸರುಗಳು, ಬೇರೆ 2 ಹೆಸರುಗಳು. ಯಾರು ಒಂದು ನಿಮಿಷ ನಾ ಯಾರಿಗೆ ಹೇಳ್ತೀನೋ ಅವ್ರು. ಯಾರು ಫಸ್ಟ್ ಬಜರ್ ಪ್ರೆಸ್ ಮಾಡಿರಿ? ಆಡಿಯನ್ಸ್ ಯಾರು ಫಸ್ಟ್ ಬಜರ್ ಪ್ರೆಸ್ ಮಾಡಿದ್ದಾರೆ? ಅವರು ನೋಡ್ರಿ, ಕ್ಯಾಮರಾ ಅವರು ನಿಮ್ಮನ್ನು ಹೇಳ್ತಿದ್ದಾರೆ. ಮಹತಿ? ವಿನಾಯಕ ವಿಘ್ನೇಶ್ವರ. ಇನ್ನೊಂದು ಕ್ಷಿಪ್ರಪ್ರಸಾದ. ಓಕೆ, ಎಲ್ಲರೂ ಕ್ಲ್ಯಾಪ್ ಮಾಡಿ ಹುಡುಗರನ್ನು ಎನ್ಕರೇಜ್ ಮಾಡಬೇಕು. ಬ್ರಹ್ಮಾಂಡವನ್ನು ನಾ ಕ್ವೆಶನ್ ಕೇಳೋ ಅಷ್ಟರೊಳಗೆ ಯಾರೂ ಬಜರ್ ಪ್ರೆಸ್ ಮಾಡಬೇಡಿ.
ಬ್ರಹ್ಮಾಂಡವನ್ನು ತನ್ನ ಶಿರಸ್ಸಿನಲ್ಲಿ ಧರಿಸಿದ ಶೇಷದೇವರನ್ನು ಯಾರು ಧರಿಸಿದ್ದಾರೆ? ಎಲ್ಲರೂ ಕೂರ್ಮದೇವರು, ಕೂರ್ಮ ರೂಪವಾದಿ ವಾಯು ಭಗವಂತ. ವೆರಿ ಗುಡ್. ಈ ಕ್ವೆಶನ್ ನೋಡ್ರಿ, ದೇಹದ ಹೊರಗಿನ ಪ್ರಾಣರೂಪಿ ವಾಯುದೇವರ ಕಾರ್ಯ ಏನು? ಬಜರ್ ಯಾಕೆ ಪ್ರೆಸ್ ಮಾಡಿರಿ? ದೇಹದ ಹೊರಗಿನ, ನೀವು ಬಜರ್ ಪ್ರೆಸ್ ಮಾಡಿರಿ. ಕ್ವೆಶನ್ ಕೇಳಿಯೇ ನೀವು ಬಜರ್ ಪ್ರೆಸ್ ಮಾಡಿರಿ. ಸೂರ್ಯನೊಳಗಿದ್ದು ಪ್ರಕಾಶವನ್ನು. ವೆರಿ ಗುಡ್. ನಾವು ಯಾವುದು ಕಷ್ಟ ಆಗ್ತದೆ ಅಂತ ನಾವು ಸೆಟ್ ಮಾಡೀವಿ, ಅದು ಈಸಿಯಾಗಿ ಹೇಳ್ತಾರೆ. ಯಾವುದು ಈಸಿ ಅಂದ್ಕೊಂಡಿವಿ ಅವು ಆನ್ಸರ್ ಮಾಡೋಣಿಲ್ಲ. ವೆರಿ ಗುಡ್. ದೇಹದ ಹೊರಗೆ ಪ್ರಾಣರೂಪಿ ವಾಯುದೇವರ ಕ್ರಿಯೆ ಸೂರ್ಯನೊಳಗಿದ್ದು ಚರ್ಯೆಯನ್ನು, ಪ್ರಕಾಶವನ್ನು ಕೊಟ್ಟು ಚರ್ಯೆಯನ್ನು ನಡೆಸ್ತಾನೆ. ಸೇ ಎಸ್ ಆರ್ ನೋ. ಬಸರು ಒತ್ತಿದ ಮೇಲೆ. ಅನಂತದಲ್ಲಿ ತಾರತಮ್ಯ ಉಂಟೆ? ಒಂದು ನಿಮಿಷ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಕ್ವೆಶನ್ನು, ಆಮೇಲೆ ನೀವು ಆನ್ಸರ್ ಮಾಡಿ. ಅನಂತ ಅನ್ನೋದು ನಾ ಹೇಳೋದು ಇನ್ಫಿನಿಟಿ. ಅನಂತದಲ್ಲಿ ತಾರತಮ್ಯ ಉಂಟೆ? ಎಸ್. ಸೇ ಎನಿವನ್. ಹೌದು, ಅನಂತದಲ್ಲಿ ತಾರತಮ್ಯ ಉಂಟು. ನಮ್ಮ ಸಿದ್ಧಾಂತದಲ್ಲಿ ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಓಕೆ, ಲಾಸ್ಟ್ ಒಂದು ನಿಮಿಷ, ಈ ರೌಂಡ್ದು ಮಾರ್ಕ್ಸ್ ಎಷ್ಟು ಅಂತ ಹೇಳಿಬಿಡಿ. ಗಂಗಾ ನೋ ಮಾರ್ಕ್ಸ್, ಯಮುನಾ 5 marks, ಕೃಷ್ಣ 10 marks and ಕಾವೇರಿ 15 marks. ಲಾಸ್ಟ್ ರೌಂಡ್ 7. ಹೂ ಸೆಡ್ ಟು ಹೂಮ್? ಯಾರು ಹೇಳಿದರು, ಯಾರಿಗೆ ಹೇಳಿದರು? ಎರಡೂ ಗೊತ್ತಿದ್ರೆ ಮಾತ್ರ ಬಜರ್ ಪ್ರೆಸ್ ಮಾಡಿ. ಬಜರ್ ಪ್ರೆಸ್ ಮಾಡಿ ಆಲೋಚನೆ ಮಾಡಬೇಡಿ. ಮೈಕ್ ದೊಡ್ಡವ್ರ ಕೈಲಿ. ಕ್ವೆಶನ್ ಸ್ಲೋ ಕೇಳಬೇಕಾ? ಆನ್ಸರ್ ಫಾಸ್ಟಾಗಿ ಮಾಡಬೇಕು. ಎಲ್ಲರೂ ಅಸ್ತ್ರಶಸ್ತ್ರಗಳನ್ನು ಕೆಳಗೆ ಹಾಕಿ ವಾಹನಗಳಿಂದ ಇಳಿದು ಹೇಳಮ್ಮ, ಹೇಳು. ಕೃಷ್ಣ ಎಲ್ಲರಿಗೂ ಹೇಳ್ತಾನೆ, ಒಂದು ಅಸ್ತ್ರವನ್ನು ಬಿಟ್ಟಾಗ ಅದಕ್ಕೆ ನಮಸ್ಕಾರವನ್ನು ಮಾಡಬೇಕು. ಇದಕ್ಕೆ ಕಷ್ಟವಾಗಿ ಕೇಳೋಣ ಸ್ವಲ್ಪ. ರಾಮಂ ದಶರಥಂ ವಿದ್ಧಿ ಮಾ ವಿದ್ಧಿ ಜನಕಾತ್ಮಜಂ ಅಯೋಧ್ಯಾಮಟವೀಂ ವಿದ್ಧಿ ಗಚ್ಚತಾತ ಯಥಾ ಸುಖಂ. ಈ ಹೇಳಿ. ಅಲ್ಲಲ್ಲ, ಸ್ವಲ್ಪ ನೋಡಿ. ರಾಮಂ ದಶರಥಂ ವಿದ್ಧಿ ಮಾ ವಿದ್ಧಿ ಜನಕಾತ್ಮಜಂ ಅಯೋಧ್ಯಾಂ ಅಟವೀಂ ವಿದ್ಧಿ ಗಚ್ಚತಾತ ಯಥಾ ಸುಖಂ. 14 ವರ್ಷ ವನವಾಸ ಮುಗಿಸಿ ಬಂದ ಮೇಲೆ. ಅಲ್ಲ, ರಾಮದೇವರು ದಶರಥ ಮಹಾರಾಜನಿಗೆ ಹೇಳಿ. ಅರ್ಥ ಹೇಳಿದರೆ ನೀವು ಹೇಳಿಬಿಡ್ತೀರಿ, ಅದು ನಾನು ಮಾಡಲ್ಲ. ರಾಮನನ್ನು ನಿನ್ನ ತಂದೆ ದಶರಥ ಎಂದು ಭಾವಿಸು. ಜನಕಾತ್ಮಜ, ಯಾರು ಜನಕಾತ್ಮಜ? ಸೀತೆಯನ್ನು ತಾಯಿ ಮಾವಿದ್ಧಿ ಜನಕಾತ್ಮಜಂ, ಸೀತೆ ಎಂದು ಭಾವಿಸು. ಅಯೋಧ್ಯಾಂ ಅಟವೀಂ ವಿದ್ಧಿ, ಆ ಕಾಡೇ ನಿನಗೆ ಅಯೋಧ್ಯ. ಗಚ್ಚತಾತ ಯಥಾ ಸುಖಂ. ಈಗ ಹೇಳ್ರಿ, ಯಾರು ಹೇಳ್ಯಾರ ಯಾರಿಗೆ? ಸೀತಾ ಹೇಳ್ತಾಳ? ಅಲ್ಲ, ಭರತ. ರಾಮ ಭರತನಿಗೆ ಹೇಳಿ. ಆಡಿಯನ್ಸ್ ಎಸ್. ಅಂಬ್ರಿಣಿ. ಸುಮಿತ್ರಾ ಟು ಲಕ್ಷ್ಮಣ. ವೆರಿ ಇಂಟೆಲಿಜೆಂಟ್ ಆಡಿಯನ್ಸ್ ನೋಡ್ರಿ, ಸೂಪರ್. ಇದಕ್ಕೆ ಆಡಿಯನ್ಸಿಗೆ ಪ್ರೈಸ್ ಕೊಡಬೇಕು ನೆಕ್ಸ್ಟ್ ರೌಂಡಲ್ಲಿ. ವೆರಿ ನೈಸ್. ದಾಸೋಹಂ ಕೌಸಲೇಂದ್ರಸ್ಯ. ಬಜರ್ ಕೊಟ್ಟಿದ್ದು ಯಾವುದಕ್ಕೆ? ಹನುಮಂತ ದೇವರು. ಹೂ ಸೆಟ್ ಟು ಹೂಮ್? ಯಾರಿಗೆ ಹೇಳಿದರು? ಇನ್ನೊಂದ್ಸತಿ ಕ್ವಶನ್. ದಾಸೋಹಂ ಕೌಸಲೇಂದ್ರಸ್ಯ ಹೇಳಿದ್ರು. ಯಾರಿಗೆ? ಹನುಮಂತ ದೇವರು ಯಾರಿಗೆ ಹೇಳಿದರು? ಸೀತೆಗೆ. ರಾವಣನಿಗೆ ಹೇಳಿದ್ದು ಈ ಮಾತು. ದಾಸೋಹಂ ಕೌಸಲೇಂದ್ರಸ್ಯ.
ಯಾವಾಗ ಬಂಧನ ಆಗಿ ತಿರುಗಿ ರಾವಣನ ಹತ್ರ ಹೋದ ಮೇಲೆ ರಾವಣನ ದರ್ಬಾರಲ್ಲಿ ಹೇಳಿದ್ದು ಮಾತದು. ದಾಸೋಹಂ ಕೌಸಲೇಂದ್ರ. ಈ ಬಾಲಕನ ರಕ್ಷಣೆ ಇಲ್ಲದಿದ್ದರೆ ನೀವೆಲ್ಲರೂ ಕ್ವಶನ್ ಮುಂದೆ ಏನು ಅಂತ ನಾ ಕ್ವಶನ್ ಹೇಳಿದ ಮೇಲೆ ಹೇಳಿ. ಮಧ್ವಾವತಾರದಲ್ಲಿ ಪಿಶಾಚಿ ಬಂದು ಮಧ್ವಾಚಾರ್ಯರ ಅಪ್ಪ ಅಮ್ಮ ಹೇಳಿದ್ದು. ವೆರಿ ಗುಡ್. ಕಾರ್ಯಸಿದ್ಧಿ ಪರೋ ಧರ್ಮ ಸ್ವಾಮಿ ಕಾರ್ಯಾರ್ಥಮೇವ ಚ. ಕಾರ್ಯಸಿದ್ಧಿ ಪರೋ ಧರ್ಮ ಸ್ವಾಮಿ ಕಾರ್ಯಾರ್ಥಮೇವ ಚ. ಹನುಮಂತ ಹೇಳಿದ್ದು ಯಾರಿಗೆ? ಹನುಮಂತನೇ ಹೇಳಿದ್ದು. ಅವರು ಅದೇ ಹೇಳ್ಯಾರ. ಯಾರಿಗೆ ಹೇಳಿದ್ದು? ಆಲೋಚನೆ ಮಾಡ್ರಿ. ಕಾರ್ಯಸಿದ್ಧಿ ಪರೋ ಧರ್ಮ ಸ್ವಾಮಿ ಕಾರ್ಯಾರ್ಥಮೇವ ಚ. ಮೈನಾಕ. ವೆರಿ ಗುಡ್. ಸೊ ನಾವು ಒಂದು 2-3 ಕ್ವೆಶನ್ ಸ್ವಲ್ಪ ಎಂಟರ್ಟೈನಿಂಗ್ ಆಗಿರಲಿಕ್ಕೆ ಆಡಿಯನ್ಸಿಗೂ ತಂದಿದ್ವಿ. ಒಂದು ನಿಮಿಷ. ಯಾರು ಯಾರಿಗೆ ಹೇಳಿದರು ಅನ್ನೋದರ ವಿಷಯ. ನಿನ್ನ ಈ ತೊಡೆಯನ್ನು ನನ್ನ ಗದೆಯಿಂದ ಪುಡಿ ಮಾಡುತ್ತೇನೆ. ನಿಮ್ಮದು ಚಾನ್ಸ್ ಆಗೋಯ್ತಿನ್ನ. ಅಲ್ಲ, ಮುಗೀತು. ಆಡಿಯನ್ಸ್ ನಿಮ್ಮದು ಆಯಿತು, ಮುಗೀತು. ಹಾಂ, ದೇವೇಶ. ವೆರಿ ಗುಡ್. ಹಾಂ, ನಿಮಗಿಷ್ಟು ಈಸಿಯಾಗಿ ಕೇಳೋದಿಲ್ಲ ನಾವು, ನಿಮಗೆ ಕಷ್ಟವಾಗೇ ಕೇಳ್ತೀವಿ. ನೀವು ಓದಿರಲ್ಲ ಇನ್ನು. ಸರಿ, ಇನ್ನು ಒಂದು ಆಡಿಯನ್ಸಿಗೆ. ಪರಪುರುಷರು ಆ ದೃಷ್ಟಿಯಿಂದ ನೋಡುವ ಸಂದರ್ಭ ಬಂದರೆ ನಾನು ಅಂಥವರ ಕಣ್ಣಿಗೆ ಗೋಚರವಾಗುವುದಿಲ್ಲ. ಯಾರು ಯಾರಿಗೆ ಹೇಳಿದ್ದು? ಪರಪುರುಷರು ಆ ದೃಷ್ಟಿಯಿಂದ ನೋಡುವ ಸಂದರ್ಭ ಬಂದರೆ ನಾನು ಅವರ ಕಣ್ಣಿಗೆ ಗೋಚರವಾಗುವುದಿಲ್ಲ. ಆಡಿಯನ್ಸ್, ವಿಜಯಮಾಲಾ ಪೇರೆಂಟ್ಸ್ ಭಾಳ ಜನ ಇದ್ದಾರೆ ಇಲ್ಲಿ. ಅದಕ್ಕೆ ನಾನು ಕ್ವೆಶನ್ ಕೇಳಲಿಕ್ಕೆ ಆಲೋಚನೆ ಮಾಡ್ತಿದ್ದೀನಿ. ಹುಡುಗರಿಗಿಂತ ಪೇರೆಂಟ್ಸ್ ಕೂತಿರ್ತಾರೆ ಕ್ಲಾಸಲ್ಲಿ. ಓಕೆ, ಕ್ವೆಶನ್ ಪಾಸನ್ ಟು ಯಾರೋ ಒಬ್ಬರು. ಇದಕ್ಕೆ ಮಾರ್ಕ್ ಇಲ್ಲ, ಯಾರಾದರೂ ಹೇಳ್ರಿ. ದ್ರೌಪದಿ ದೇವಿ ಸುದೇಶ್ನೆಗೆ ಹೇಳಿ. ದ್ರೌಪದಿ ಸುದೇಶ್ನೆಗೆ. ಯಾವ ಘಟ್ಟ ಇದು? ಕೀಚಕ ಸಂಹಾರದ ಘಟ್ಟ. ಓಕೆ, ನೀವೆಲ್ಲರೂ ಇದ್ದು ಒಂದು ನಿಮಿಷ ಇದ್ರ ಕಡಿ ಮಾರ್ಕ್ಸ್. ಗಂಗಾ 5 marks, ಯಮುನಾ 5 marks, ಕೃಷ್ಣ 5 marks. ಟೋಟಲ್ ಆಗ್ತದೆ. ಯಾರು ಚೆನ್ನಾಗಿ ಮಾಡಿದ್ದೀರಿ, ಇದರಲ್ಲಿ ದೊಡ್ಡ ಸ್ಪರ್ಧೆ ಇಲ್ಲ. ನಮ್ಮ ಗುರುಕುಲದಲ್ಲಿ ಹೇಗೆ ಅಂದರೆ ನಾವು ಇವರು ಹೆಚ್ಚು ಮಾಡಿದ್ದಾರೆ, ಅವರಿಗೆ ಅವಕಾಶ ಸಿಕ್ತು, ಇಂಥದ್ದಕ್ಕೆ ಅವಕಾಶ ಇಲ್ಲ ನಮ್ಮ ಗುರುಕುಲದಲ್ಲಿ. ಇವರು ಮಾಡಿದ್ದಾರೆ, ಇವರು ಇಷ್ಟು ಓದಿದ್ದಾರೆ, ನಾನು ಓದಬೇಕು, ಈ ಒಂದು ಮೆಂಟ್ಯಾಲಿಟಿಯೇ ನಮ್ಮ ಗುರುಕುಲದಲ್ಲಿ ಎಲ್ಲ ಹುಡುಗರಲ್ಲಿ ಇದೆ. ಇದನ್ನು ನಾನು ಯಾವ ಒಂದು ಕಾನ್ಸೆಪ್ಟಿಂದ ಹೇಳ್ತೀನಿ ಅಂದರೆ, ನಮ್ಮ ಗುರುಕುಲದ ಸೀನಿಯರ್ ಹುಡುಗರು ಜೂನಿಯರ್ ಹುಡುಗರನ್ನು ಎಷ್ಟೋ ರೀತಿಯಿಂದ ತಯಾರು ಮಾಡಿಸ್ತಾರೆ. ಒಮ್ಮೆ ಪಾಠ ಹೇಳ್ತೀವಿ, ಖಂಡಿತ ಇದಕ್ಕೆ ಕ್ಲಾಪ್ಸ್ ಎಲ್ಲರೂ ಕೊಡಬೇಕು. ಸಣ್ಣ ಹುಡುಗರನ್ನ ತಯಾರು ಮಾಡಿಸೋದು ಭಾಳ ಕಷ್ಟ. ದೊಡ್ಡ ಹುಡುಗರು ಆ ರೆಸ್ಪಾನ್ಸಿಬಿಲಿಟಿಯನ್ನು ತಗೊಂಡು ಸಣ್ಣ ಹುಡುಗರನ್ನ ತಯಾರು ಮಾಡಿಸಿ, ಈ ಕ್ವಿಝಿಗಂತೂ ಸರಳ ಇಲ್ಲಿ ಕೂತು ಒಂದು 10 ನಿಮಿಷ ಕ್ವೆಶನ್ ಕೇಳ್ತೀವಿ ಅಂತ ಅನ್ನಿಸ್ತದೆ. 4 ಮೆಂಬರ್ಸ್ ಅವರೆಲ್ಲರೂ ಒಂದು ಝೂಮ್ ಮೀಟಿಂಗ್ ಮಾಡಿ, ಝೂಮ್ ಮೀಟಿಂಗಲ್ಲಿ ಪ್ರಾಕ್ಟೀಸ್ ಮಾಡಿ, ನಾವು ರೌಂಡ್ಸ್ ಕೂಡ ಹೇಳಿಲ್ಲ ಯಾರಿಗೆ ಹೀಗಿರ್ತದೆ ಅಂತ. ಅವರಾಗಿ ಪ್ರಿಪೇರ್ ಮಾಡಿಕೊಂಡು, ಕ್ವೆಶನ್ಸ್ ಪ್ರಿಪೇರ್ ಮಾಡಿಕೊಂಡು, ಅವರೊಳಗೆ ಅವರು ಶೇರ್ ಮಾಡಿಕೊಂಡು ಇವತ್ತು ಆನ್ಸರ್ ಮಾಡಿದ್ದಾರೆ. ಐ ಥಿಂಕ್ ಇದರದ್ದು ಕ್ರೆಡಿಟ್ ಪೂರ ಸ್ಟೂಡೆಂಟ್ಸಿಗೆ ಹೋಗ್ತದೆ. ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಟು ದೆಮ್. ನಾಳಿನ ದಿವಸ ಇದೇ ಸಭೆಯಲ್ಲಿ ಇಲ್ಲಿಯೇ ಹೀಗೆ ಕಾರ್ಯಕ್ರಮ ಇರ್ತದೆ, ಬೇರೆ ರೀತಿಯ ಕಾರ್ಯಕ್ರಮ ಇರ್ತದೆ. ನಾಳೆ ಸುಂದರಕಾಂಡವನ್ನು ಹುಡುಗರು
ಡ್ರಾಮಾ ರೂಪೇಣ ಸುಂದರಕಾಂಡವನ್ನು ಪ್ರೆಸೆಂಟ್ ಮಾಡ್ತಾರೆ. ಅದು ನಮ್ಮ ಮುಖ್ಯ ಕಾರ್ಯಕ್ರಮ ಇರ್ತದೆ. ಅನಂತರ ಉಪನ್ಯಾಸ ಇರ್ತದೆ ಹುಡುಗರಿಂದ. ಚೀಫ್ ಗೆಸ್ಟಾಗಿ 3 ಜನ ಶ್ರೀರಂಗ ದೇವಸ್ಥಾನದ ಪ್ರಧಾನ ಅರ್ಚಕರು, ಪಾರಂಪರ್ಯವಾಗಿ ಯಾರು ಪೂಜೆ ಮಾಡ್ತಾ ಬಂದಿದ್ದಾರೆ ಅವರು ಬರಲಿದ್ದಾರೆ. ಬಂದು ಹುಡುಗರಿಗೆಲ್ಲರಿಗೂ ಆಶೀರ್ವಾದ ಮಾಡಲಿದ್ದಾರೆ. ಅದರಿಂದ ನಾಳೆನೂ ನೀವೆಲ್ಲರೂ ಇದ್ದು ಕಾರ್ಯಕ್ರಮವನ್ನು ವೀಕ್ಷಿಸಿ ಹುಡುಗರಿಗೆ ಆಶೀರ್ವಾದ ಮಾಡಬೇಕಂತ ಪ್ರಾರ್ಥನೆ. ಈಗ ರಿಸಲ್ಟನ್ನು ಅನೌನ್ಸ್ ಮಾಡೋಣ. ಕೃಷ್ಣ 68 ಮಾರ್ಕ್ಸ್, ಯಮುನಾ 50, ಕಾವೇರಿ ಆ್ಯಂಡ್ ಗಂಗಾ 40. ನೋಡಿರಿ ಎಷ್ಟು ಕರೆಕ್ಟಾಗಿ ಬಂದದ ನೋಡಿರಿ. 1 2 3 4th ಇಲ್ಲೇ ಇಲ್ಲ, ಅಷ್ಟು ಕರೆಕ್ಟಾಗಿ ಬಂದದ. ಸೊ ಕೃಷ್ಣ ಟೀಮ್ ವಿನ್ ಮಾಡಿದ್ದಾರೆ. ಇಬ್ಬರು ಸಣ್ಣ ಹುಡುಗರಿದ್ದರು, ಕೃಷ್ಣ ಟೀಮ್ ವಿನ್ ಮಾಡಿದ್ದಾರೆ. ಈ ಕಾರ್ಯಕ್ರಮವನ್ನು ಇಲ್ಲೇ ಸಮಾಪ್ತಿ ಮಾಡೋಣ. ಮುಂದಿನ ಕಾರ್ಯಕ್ರಮ ನಾಳಿನ ಕಾರ್ಯಕ್ರಮದಲ್ಲಿ ಮುಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇವೆ. ವಿಜಯಮಾಲಾ ಆಧ್ಯಾತ್ಮ ಗುರುಕುಲಕ್ಕೆ ಪ್ರೋತ್ಸಾಹವನ್ನು ಕೊಟ್ಟು ಇವತ್ತು ವಿಜಯಮಾಲಾ ಆಧ್ಯಾತ್ಮ ಗುರುಕುಲ ಕಾರ್ಯಕ್ರಮವನ್ನು ಇಲ್ಲಿ ನಡೆಯುವುದಕ್ಕೆ ಈ ಸಭೆಯನ್ನು ಕೊಟ್ಟು ನಮಗೆ ಒಂದು ಭಾಳ ಅನುಕೂಲ ಮಾಡಿಕೊಟ್ಟು ಊಟದಿಂದ ಜಾಗದಿಂದ ವ್ಯವಸ್ಥೆ ಮಾಡಿಕೊಟ್ಟ ಪೂಜ್ಯ ಪಂಡಿತ ಸತ್ಯಾದಿರಾಜಾಚಾರ್ಯರವರು, ಮಠಾಧಿಕಾರಿಗಳು, ಉತ್ತರಾದಿ ಮಠ ಶ್ರೀರಂಗ ಅವರಿಗೆ ನಮ್ಮ ನಮಸ್ಕಾರಗಳನ್ನು ಧನ್ಯವಾದಗಳನ್ನು ತಿಳಿಸ್ತೇನೆ. ಅವರ ಒಂದು ದೊಡ್ಡ ಸಪೋರ್ಟ್ ಸಹಕಾರ ಇವತ್ತು ನಾವು ಇವೆಲ್ಲ ಆರ್ಗನೈಸ್ ಮಾಡಿ ನಡೆಸ್ತಾ ಇದ್ದೀವಿ. ಇಲ್ಲದಿದ್ದರೆ ನಾವು ಅನ್ಕೋಬೋದು, ನಾವು ಇದು ಮಾಡಬೇಕು ಅದು ಮಾಡಬೇಕು, ಯಾವುದೋ ಬ್ಯಾನರು, ಎಷ್ಟು ಸಾವಿರಾರು ವಿಷಯ ಇರ್ತದೆ. ಪ್ರತಿಯೊಂದಕ್ಕೆ ಹಿಂದೆ ಇದ್ದು ಸಪೋರ್ಟ್ ಮಾಡಿಸಿದ್ದಾರೆ. ಅದರಿಂದ ಅವರಿಗೆ ನಮ್ಮ ಎಲ್ಲರ ಪರವಾಗಿ, ವಿಜಯಮಾಲಾ ಪರವಾಗಿ ಧನ್ಯವಾದಗಳನ್ನು ನಮಸ್ಕಾರಗಳನ್ನು ತಿಳಿಸ್ತೇನೆ. ಕೃಷ್ಣಾರ್ಪಣಮಸ್ತು.